ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಹಗಳ ಒಂದು ದೃಷ್ಟಿಯ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳೋಣ. ಗ್ರಹಗಳ ಒಂದು ದೃಷ್ಟಿ ಪ್ರತಿಯೊಂದಕ್ಕೂ ಕೂಡ ಒಂದು ದೃಷ್ಟಿ, ಕೆಲವು ವಿಶೇಷ ದೃಷ್ಟಿಗಳಿರ್ತದೆ. ಉದಾಹರಣೆಗೆ ಸೂರ್ಯನಿಗೆ 7, ಚಂದ್ರನಿಗೆ 7, ಮಂಗಳನಿಗೆ 4, 8, 7 ಈ ಥರ ಇರ್ತದೆ. ಅದು ಆ ದೃಷ್ಟಿ ಯಾವ ಥರ ಫಲ ಕೊಡುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಸೂರ್ಯ ಏನಾದರೂ ಏಳನೇ ದೃಷ್ಟಿ ಬೀರಿದ್ರೆ, ಸೂರ್ಯ ಯಾವ ಮನೆಯಲ್ಲಿದ್ರೂ ಕೂಡ ತನ್ನ ಮನೆಯಿಂದ 7ನೇ ಮನೆ ದೃಷ್ಟಿ ಬೀಳುತ್ತೆ. ಅಂದರೆ 1, 2, 3, 4, 5, 6, 7. ಅವಾಗ ಅವರಿಗೆ ಈ ಮನೆಯ ಸಂಬಂಧಿತ ವಿಷಯಗಳ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇರ್ತದೆ, ವಿಶ್ವಾಸ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಅವರು ಜನಪ್ರಿಯರಾಗಿರ್ತಾರೆ. ಉದಾಹರಣೆಗೆ ಸೂರ್ಯ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಆಗಿದ್ರೆ, ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಸೂರ್ಯ ಇಲ್ಲಿರ್ತಾರೆ 4ನೇ ಮನೆಯಲ್ಲಿ, ಇಲ್ಲಿ 7ನೇ ಮನೆ ನಂತರ ಆದ್ರೆ 10ನೇ ಮನೆಗೆ ದೃಷ್ಟಿ ಬಿದ್ದಾಗ್ತದೆ. ಆವಾಗ ಅವರು ವೃತ್ತಿಯಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ, ಜನಪ್ರಿಯರಾಗಿರ್ತಾರೆ, ವೃತ್ತಿಯಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗಿರ್ತಾರೆ. ಈ ತರ ಒಂದು ಫಲ ಕೊಡುತ್ತೆ. ನಂತರ ಚಂದ್ರ ಇಲ್ಲಿದ್ದು ಚಂದ್ರನಿಗೆ ಒಂದೇ ದೃಷ್ಟಿ ಇರ್ತದೆ, 7ನೇ ದೃಷ್ಟಿ. ಚಂದ್ರನಿಗೆ 7ನೇ ದೃಷ್ಟಿ, ಆ 7ನೇ ದೃಷ್ಟಿ ಭಾವದಲ್ಲಿ ಅವರು ತುಂಬಾ ಎಮೋಷನಲ್ ಆಗಿರ್ತಾರೆ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಂದು ಎಮೋಷನಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಚಂದ್ರ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಇಲ್ಲಿ 7ನೇ ಮನೆ ದೃಷ್ಟಿ ಬೀಳ್ತಾನೆ, ಇದು ಲಗ್ನ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. 7ನೇ ಮನೆಗೆ ಅಂದ್ರೆ ಇದು 10ನೇ ಮನೆಗೆ ದೃಷ್ಟಿ ಬೀರ್ತದೆ. ಆವಾಗ ಅವರು ವೃತ್ತಿ ವಿಷಯದಲ್ಲಿ ತುಂಬಾ ಭಾವನಾತ್ಮಕ ಆಗಿರ್ಬೋದು, ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು. ನಂತರ ಮಂಗಳನಿಗೆ 4, 7, 10ನೇ ಮನೆ ದೃಷ್ಟಿ ಇರ್ತದೆ. ಉದಾಹರಣೆಗೆ ಇಲ್ಲಿ ಏನಾದ್ರು ಮಂಗಳಿದ್ದು, ಇಲ್ಲಿ ಏನಾದ್ರು ಮಂಗಳ ಇದೆ ಅಂತ ತಿಳ್ಕೊಳ್ಳಿ. ಮಂಗಳನಿಗೆ 4ನೇ ದೃಷ್ಟಿ, 1, 2, 3, 4, 7, 8 ಇದು 3 ದೃಷ್ಟಿ ಇರ್ತದೆ. ಈ 3 ದೃಷ್ಟಿ ಇರೋ ಕಾರಣ ಅವರು 4ನೇ ದೃಷ್ಟಿ ಬೀಳೋ ಕಾರಣ ವೆಹಿಕಲ್, ಲಕ್ಸುರಿ ಲೈಫ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಭೂಮಿ ಸುಖ ಸಿಗ್ತದೆ ಅವರಿಗೆ 4ನೇ ದೃಷ್ಟಿಯಿಂದ. 7ನೇ ದೃಷ್ಟಿಯಿಂದ ಅದು ಕೂಡ ಸ್ವಲ್ಪ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಗ್ರೋತ್ ಕೊಡಬಹುದು. 8ನೇ ದೃಷ್ಟಿಯಲ್ಲಿ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ಸಾಹಸಿ ಮನೋಭಾವ ಹೊಂದಿರ್ತಾರೆ. ಆಮೇಲೆ ಬುಧನಿಗೆ ಒಂದೇ ದೃಷ್ಟಿ ಇರೋದು. ಬುಧ ಇಲ್ಲಿದ್ದು 7ನೇ ದೃಷ್ಟಿ ಬೀರಿದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ತದೆ, ಅವ್ರದ್ದು ಮಾತಾಡುವಂತ ಒಂದು ಶೈಲಿ ಚೆನ್ನಾಗಿರ್ತದೆ, ಬಿಸ್ನೆಸ್ ಅಲ್ಲಿ ತುಂಬಾ ಗ್ರೋತ್ ಇರ್ತದೆ, ಎಜುಕೇಶನ್ ಅಲ್ಲಿ ಗ್ರೋತ್ ಸಿಗ್ತದೆ. ಗುರು ಏನಾದ್ರು ಇಲ್ಲಿದ್ರೆ ಗುರುವಿಗೆ 3 ದೃಷ್ಟಿ ಇರ್ತದೆ. ಗುರುವಿಗೆ 1, 5ನೇ ದೃಷ್ಟಿ, 1, 2, 3, 4, 5. ಆಮೇಲೆ 7ನೇ ದೃಷ್ಟಿ, ಆಮೇಲೆ 9ನೇ ದೃಷ್ಟಿ. ಈ ತರ ದೃಷ್ಟಿ ಬರೋ ಕಾರಣ ಅವರು ಈ ವಿಷಯದಲ್ಲಿ ಸ್ಪಿರಿಚುವಲ್ ಆಗಿರ್ತಾರೆ. ಈ ವಿಷಯದಲ್ಲಿ ಭಾಗ್ಯ ಸಿಗ್ತದೆ. ಆಮೇಲೆ ಧಾರ್ಮಿಕ ವಿಷಯದಲ್ಲಿ ಮುಂದಿರ್ತಾರೆ. ಆಮೇಲೆ ಶುಕ್ರ ಇಲ್ಲಿದ್ರೆ, ಶುಕ್ರನಿಗೆ 7ನೇ ದೃಷ್ಟಿ ಮಾತ್ರ ಇರೋದು. 1, 2, 3, 4, 5, 6, 7. ಈ 7ನೇ ಭಾವದ ವಿಷಯದಲ್ಲಿ ಅವರು ಲಕ್ಸುರಿ ಲೈಫ್ ಪಡಿತಾರೆ. ಲವ್ ಫೀಲಿಂಗ್ ಸಿಗುತ್ತೆ. ಆದರೆ ಇದರಲ್ಲಿ ಅಟ್ರಾಕ್ಷನ್ ಇರುತ್ತೆ. ಆ ಒಂದು ಭಾವದ ಪ್ರಕಾರ ಅಟ್ರಾಕ್ಷನ್ ಇರುತ್ತೆ. ಶನಿ ಏನಾದ್ರು ಇದನ್ನ ತಿಳ್ಕೊಳ್ಳಿ. ಇಲ್ಲಿ ಶನಿಗೆ 3 ದೃಷ್ಟಿ ಇದೆ. 1, 3ನೇ ದೃಷ್ಟಿ, 1, 2, 3. ಆಮೇಲೆ 7ನೇ ದೃಷ್ಟಿ, ಆಮೇಲೆ 10ನೇ ದೃಷ್ಟಿ. ಶನಿ ಈ ದೃಷ್ಟಿ ಬರೋ ಕಾರಣ ಅವರಿಗೆ ಆ ಭಾವದೇಶದಲ್ಲಿ ತುಂಬಾ ಸ್ಲೋ ಆಗ್ಬೋದು, ನಿಧಾನ ಫಲ ಕೊಡ್ಬೋದು. ಎಫರ್ಟ್ ಜಾಸ್ತಿ ಇರ್ತದೆ, ಆ ವಿಷಯದಲ್ಲಿ ಎಫರ್ಟ್ ಜಾಸ್ತಿ ಇರ್ತದೆ, ಪ್ರಯತ್ನ ಜಾಸ್ತಿ ಇರ್ತದೆ. ಎಫರ್ಟ್ ಹಾಕಿದ್ರೆ ಮಾತ್ರ ಆ ವಿಷಯದಲ್ಲಿ ಲಾಭ ಸಿಗ್ತದೆ ಅವರಿಗೆ. ಇದು ಗ್ರಹಗಳ ಒಂದು ದೃಷ್ಟಿ ವಿಶೇಷ ಫಲಗಳು. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ನಮಸ್ಕಾರ.